ನೀವು ನೋಡ್ತಿದ್ದೀರಾ ಟಿವಿ 46 ನ್ಯೂಸ್ ಕನ್ನಡ. ನಾನು ಮೇಘನಾ ಲೋಕೇಶ್. ಪ್ರತಿ ವರ್ಷದಂತೆ ಈ ವರ್ಷವೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸ್ಮರಣೆ ದಿನದ ಅಂಗವಾಗಿ ಕುಶಾಲನಗರ ಹಾಗೂ ಕೌಡಳ್ಳಿ ಗ್ರಾಮದ ಗ್ರಾಮಸ್ಥರು ರುದ್ರಭೂಮಿಯನ್ನು ಸಾಮೂಹಿಕವಾಗಿ ಸ್ವಚ್ಛತೆ ಮಾಡುವ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಿದರು. ಡಿಸೆಂಬರ್ 6 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಮರಣೆ ದಿನ ಅಂಗವಾಗಿ ಇಂದು ಪಟ್ಟಣದ ಪ್ರೇಮನಗರ ಬಡಾವಣೆಯ ಸಮೀಪದಲ್ಲಿರುವ ರುದ್ರಭೂಮಿಯನ್ನು ಕುಶಾಲನಗರ ಬಡಾವಣೆಯ ಗ್ರಾಮಸ್ಥರು ಹಾಗೂ ಕೌಡಳ್ಳಿ ಗ್ರಾಮದ ಗ್ರಾಮಸ್ಥರು ಸೇರಿ ಸಾಮೂಹಿಕವಾಗಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ ಶ್ರಮದಾನ ಮಾಡಿದ ಯುವಕ ಮಿತ್ರರು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಅಂಬೇಡ್ಕರ್ ಅವರ ಪರಿನಿಬ್ಬಣ ದಿನದ ಮುನ್ನ ದಿನ ನಮ್ಮ ಸಂಪ್ರದಾಯದ ರುದ್ರಭೂಮಿಯನ್ನು ಸಾಮೂಹಿಕವಾಗಿ ಸ್ವಚ್ಛತೆ ಮಾಡುವ ಮೂಲಕ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸುತ್ತಿದ್ದೇವೆ ಎಂದರು. ಕುಶಾಲನಗರದ ಗ್ರಾಮದ ಯುವಕರು ಮನೆ ಮನೆಯಲ್ಲೆಲ್ಲ ತೆರಳಿ ನಮ್ಮ ಕೌಡಳ್ಳಿ ಕುಶಾಲನಗರದ ಮಸಾಣ ಏನಿದೆ ಸರ್ವೆ ನಂಬರ್ 29ರಲ್ಲಿ 2 ಎಕರೆ 3 ಎಕರೆ 20 ಗುಂಟೆ ಜಾಗದಲ್ಲಿ ನಾವು ಇವತ್ತು ಸ್ವಚ್ಛತೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಹಾಗೆ ಕುಶಾಲನಗರ ಕೌಡಳ್ಳಿ ಎಲ್ಲ ಮನೆ ಮನೆಯಿಂದ ಎಲ್ಲರೂ ಕೂಡ ತೆರಳಿ ಈ ಮಸಾಣವನ್ನು ಕ್ಲೀನ್ ಮಾಡೋ ಸ್ವಚ್ಛತೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಭಾರಿ ಎಲ್ಲ ಸಹಕಾರದಿಂದ ಈ ಸ್ವಚ್ಛತೆ ಕಾರ್ಯಕ್ರಮ ಸುಗಮವಾಗಿ ನಡೆದಿದೆ. ಇಲ್ಲಿ ಯಾವುದೇ ತೊಂದರೆ ಇಲ್ಲದೆ ಎಲ್ಲ ಕಾರ್ಯಕ್ರಮ ನಡೆದಿದೆ. ಧನ್ಯವಾದಗಳು. ಈ ವರ್ಷವೂ ಸಹ ನಾವು ಇಲ್ಲಿ ಸ್ವಚ್ಛತೆ ಮಾಡುವುದರ ಮುಖಾಂತರ ನಮ್ಮ ಎಲ್ಲ ಸ್ನೇಹಿತರು ಒಟ್ಟಿಗೆ ಸೇರಿಕೊಂಡು ಸ್ವಚ್ಛತೆ ಮಾಡಿ ಇಲ್ಲೇ ಎಲ್ಲರೂ ನಮ್ಮ ಕೈಲಾದ ಹಣವನ್ನು ಹಾಕ್ಕೊಂಡು ನಾವು ಇಲ್ಲೇ ಒಂದು ಊಟದ ವ್ಯವಸ್ಥೆಯನ್ನು ಸಹ ಮಾಡಿಕೊಂಡು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪರಿನಿಬ್ಬಾಣವನ್ನು ಆಚರಿಸ್ತಾ ಇದ್ದೀವಿ. ಡಿಸೆಂಬರ್ 6 ಇರೋದ್ರಿಂದ ಹಿಂದಿನ ದಿನ ವರ್ಷನೂ ಕೂಡ ಇಲ್ಲಿ ನಾವು ಸ್ವಚ್ಛತೆಯನ್ನು ಮಾಡಿ ಇಲ್ಲೇ ಊಟ ಮಾಡುವುದರ ಮುಖಾಂತರ ಹಾಗೂ ನಮ್ಮ ಕೌಡಳ್ಳಿ ಹಾಗೂ ಕುಶಾಲನಗರದ ಎಲ್ಲ ಮುಖಂಡರುಗಳು ಹಾಗೂ ಹಿರಿಯ ಹಾಗೂ ಕಿರಿಯ ವಯಸ್ಕರ ಸಮೇತವಾಗಿ ಮತ್ತು ಮಹಿಳೆಯರು ಸಹ ಇಲ್ಲಿ ಬಂದು ಸ್ವಚ್ಛತೆಯನ್ನು ಮಾಡಿದ್ದಾರೆ. ಎಲ್ಲರಿಗೂ ನಮ್ಮ ಕುಶಾಲನಗರ ಬಡಾವಣೆ ಹಾಗೂ ಕೌಡಳ್ಳಿ ಬಡಾವಣೆಯ ಗ್ರಾಮಸ್ಥರಿಗೆ ಒಂದು ಭೀಮಾ ನಮನವನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ ಇದು ನಮ್ಮ ಈ ಒಂದೇ ವರ್ಷ ಅಲ್ಲ, ಪ್ರತಿ ವರ್ಷವೂ ಕೂಡ ಇಲ್ಲಿ ನಾವು ಮಾಡ್ತಾ ಇದ್ದೀವಿ. ಅದನ್ನ ತಪ್ಪು ಅಂತ ನಾವು ನಿರೂಪಿಸೋಕ್ಕೋಸ್ಕರ ನಾವು ಪ್ರತಿ ವರ್ಷದ ಬಾಬಾ ಸಾಹೇಬ್ ಅಂಬೇಡ್ಕರ್ ಪರಿನಿಬ್ಬಣಕ್ಕೆ ಇಂದಿನ ದಿನ ನಾವು ರುದ್ರಭೂಮಿಯನ್ನು ನಾವು ಏನು ಮಶಾನ ಕಾಡಿದೆ ಆ ಕಾಡು ಸ್ವಚ್ಛತೆಯನ್ನು ಮಾಡೋ ಮುಖಾಂತರ ನಾವು ಪ್ರತಿ ವರ್ಷ ಕೂಡ ಎಲ್ಲ ನಮ್ಮ ಸಾರ್ವಜನಿಕರು ಸೇರ್ಕೊಂಡು ನಮ್ಮ ಗ್ರಾಮದ ಎಲ್ಲ ಮುಖಂಡರು ಮಹಿಳೆಯರು ಮತ್ತೆ ಎಲ್ಲ ಪುರುಷರು ಹಿರಿಯರು ಸೇರ್ಕೊಂಡು ನಾವು ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಾವು ಪ್ರತಿ ವರ್ಷನೂ ಒಂದು ಅದ್ದೂರಿ ಕಾರ್ಯಕ್ರಮ ಮಾಡ್ತಾ ಇದೀವಿ. ಮತ್ತು ಜೊತೆಗೆ ಇವತ್ತು ಒಂದು ಏನು ಈ ಕಾರ್ಯಕ್ರಮದಲ್ಲಿ ನಾವು ಬಂದಂತ ಎಲ್ಲ ನಮ್ಮ ಗ್ರಾಮಸ್ಥರಿಗೆ ಎಲ್ಲರಿಗೂ ಒಂದು ಒಳ್ಳೆ ಊಟವನ್ನು ವ್ಯವಸ್ಥೆ ಮಾಡಿ ಊಟ ಮುಖಾಂತರ ನಾವು ಈಗ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಾವು ಇದು ಪ್ರತಿಯೊಂದು ಹಳ್ಳಿ ಕಡೆಗೂ ಟೌನ್ಗೂ ಒಂದು ಸೇರ್ಕೊಳ್ಳಿ ಅಂತ ನಾವು ಒಂದು ಎಲ್ಲ ನಾವು ಉದಯಪುರವಾಗಿ ನಾವು ಮಾತಾಡ್ತಾ ಇದ್ದೀವಿ. ದಯಮಾಡಿ ಇದೆಲ್ಲ ಹಳ್ಳಿ ಕಡೆಗೆ ಅಂಬೇಡ್ಕರ್ ಅವರ ಪರಿನಿಬ್ಬಣಕ್ಕೆ ಕಾರ್ಯಕ್ರಮಕ್ಕೆ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕಂತ ನಾವು ಈ ಮೂಲಕ ನಾವು ತಮ್ಮೆಲ್ಲರಿಗೂ ಮನವಿ ಮಾಡ್ಕೊಳ್ತೀವಿ. ಜೈ ಭೀಮ್, ಜೈ ಭಾರತ್. ಈ ಸಂದರ್ಭದಲ್ಲಿ ಪುರಸಭೆಯ ಮಾಜಿ ಅಧ್ಯಕ್ಷ ಕಾಡಪ್ಪ, ಪುರಸಭೆಯ ಮಾಜಿ ಸದಸ್ಯ ಜೈ ಭೀಮ್ ಮಂಜು, ಆನಿಮಾಲ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ತಿಮ್ಮಯ್ಯ, ಜೈ ಭೀಮ್ ಯುವಕ ಸಂಘದ ಮಾಜಿ ಅಧ್ಯಕ್ಷರಾದ ರಾಮು ಮಧುವರನ್, ಎಸ್ಪಿ ಮಂಜುನಾಥ್, ಪೇಪರ್ ಮಂಜು, ದೇವರಾಜ್, ಯೋಗೇಶ್, ನಾಗೇಶ್, ಸತೀಶ್, ಕುಮಾರಸ್ವಾಮಿ, ಪ್ರಸನ್ನ, ಪ್ರಕಾಶ್, ಈರಪ್ಪ ಇತರರು ಇದ್ದರು. ಎಂಬಿ ಉಮೇಶ್, ಟಿವಿ 46 ನ್ಯೂಸ್ ಕನ್ನಡ, ಸಕಲೇಶಪುರ. You are watching TV 46 News Kannada.